ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿಸಾಗರಿ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಮಾಚಾರಿ ಮತ್ತು ಚಾರು ಮಾತಾಡ್ತಿದ್ದಾಗ ಚಾರು ನಿನಗೆ ಹೇಗೆ ಬಿಡಿಸಿ ಹೇಳೋಕ್ಕಾಗುತ್ತೆ ರಾಮಾಚಾರಿ ಅಂತ ಕೇಳ್ತಾಳೆ. ಅದಕ್ಕೆ ರಾಮಾಚಾರಿ ಏನು ಹೇಳ್ತಿದ್ದೀರಾ ಚಾರು ಮೇಡಮ್ ಅಂತ ಕೇಳ್ತಾನೆ. ಅದಕ್ಕೆ ಚಾರು ಗಂಡ ಹೆಂಡತಿ ಸಂಬಂಧ ಅಂದರೆ ಏನು ಗೊತ್ತಾ ರಾಮಾಚಾರಿ, ಎರಡು ದೇಹ ಒಂದೇ ಜೀವ, ಅವರಿಬ್ಬರ ಮಧ್ಯೆ ಯಾವ ಮುಚ್ಚುಮರೆನೂ ಇರಬಾರ್ದು. ನೀನು ನನ್ನಿಂದ ತುಂಬ ವಿಷಯ ಮುಚ್ಚಿಟ್ಟಿದೆಯಾ ಅಂತ ಗೊತ್ತಾದ ಮೇಲೆ ನಾನು ನಿನಗೆ ಏನಾಗಬೇಕು ಅಂತ ಪ್ರಶ್ನೆ ಕಾಡ್ತಾ ಇದೆ ಅಂತ ಹೇಳಿ ಮನೆ ಒಳಗೆ ಹೋಗ್ತಾಳೆ. ಆಗ ರಾಮಾಚಾರಿ ಅಲ್ಲೇ ಇದ್ದ ಮುರಾರಿಗೆ ಏನೋ ಚಾರು ಮೇಡಮ್ ಹೀಗೆ ಮಾತಾಡ್ತಾ ಇದ್ದಾರೆ, ಅವರಿಗೆ ವಿಷಯ ಏನಾದರೂ ಗೊತ್ತಾಗ್ಬಿಡ್ತಾ, ಅದು ಸರಿ ಎಲ್ಲಿಗೆ ಹೋಗಿದ್ರಿ ಅಂತ ಕೇಳ್ತಾನೆ. ಅದಕ್ಕೆ ಮುರಾರಿ ಸೀತಾಲಕ್ಷ್ಮಿ ಮನೆಗೆ ಅಂತ ಹೇಳ್ತಾನೆ. ಅದಕ್ಕೆ ರಾಮಾಚಾರಿ ಏನು ಸೀತಾಲಕ್ಷ್ಮಿ ಮನೆಗ, ಏನು ಹೇಳ್ತಾ ಇದೀಯಾ, ಚಾರು ಮೇಡಮ್ಗೆ ಯಾಕೋ ಅಲ್ಲಿ ಕರ್ಕೊಂಡು ಹೋದೆ, ಎಲ್ಲ ಗೊತ್ತಿದ್ದು ತಪ್ಪು ಮಾಡಿಬಿಟ್ಟೆ ಅಲ್ಲ ಮುರಾರಿ ಅಂತ ಹೇಳ್ತಾನೆ. ಅದಕ್ಕೆ ಮುರಾರಿ ತಪ್ಪು ಮಾಡಿದ್ದು ನಾನಲ್ಲ ರಾಮಾಚಾರಿ, ಸೀತಾಲಕ್ಷ್ಮಿ ಅಪ್ಪ ಜಯಸಿಂಹ ಅಂತ ಹೇಳ್ತಾನೆ. ಅದಕ್ಕೆ ರಾಮಾಚಾರಿ ಏನು ಹೇಳ್ತಾ ಇದೀಯ ಅಂತ ಕೇಳ್ತಾನೆ. ಅದಕ್ಕೆ ಮುರಾರಿ ಹೌದು ರಾಮಾಚಾರಿ, ಇಬ್ಬರು ಮನೆಯಲ್ಲಿ ಇಲ್ದಾಗ ಜಯಸಿಂಹ ಮನೆಗೆ ಬಂದಿದ್ದಾನೆ. ಯಾವ ವಿಷಯ ಚಾರು ಅದಕ್ಕೆ ಗೊತ್ತಾಗಬಾರ್ದು ಅಂತ ಹರಸಾಹಸ ಪಡ್ತಿದ್ವೋ ಆ ವಿಷಯ ಒಂದೇ ನಿಮಿಷಕ್ಕೆ ಆ ಜಯಸಿಂಹ ಬೊಗಳಿದ್ದಾನೆ. ಚಾರು ಮೇಡಮ್ಗೆ ಗನ್ ತೋರಿಸಿ ನೀನು ಬಿಟ್ಟು ಹೋಗಬೇಕು ಅಂತ ಹೆದರಿಸಿದ್ದಾನೆ. ಅವನು ಹೋದ್ಮೇಲೆ ಮನೆಗೆ ಬಂದ ನನಗೆ ನನ್ನ ಅತ್ತಿಗೆ ಈ ವಿಷಯ ಏನು ಅಂತ ಕೇಳಿದ್ರು ಅಂತ ಹೇಳ್ತಾನೆ. ಅದಕ್ಕೆ ರಾಮಾಚಾರಿ ನೀ ಎಲ್ಲ ಹೇಳಿಬಿಟ್ಟೆ ಅಂತ ಕೇಳ್ತಾನೆ. ಅದಕ್ಕೆ ಮುರಾರಿ ಆ ಜಯಸಿಂಹ ಇಲ್ಲದೆ ಇರೋ ವಿಷಯಗಳನ್ನೆಲ್ಲ ಸುಳ್ಳು ಕಟ್ಟಿದ್ದಾನೆ ಅಂತ ತಿಳಿದ ಮೇಲೂ ನಾನು ನಿಜ ಹೇಳದೇ ಇದ್ದರೆ ನಿನಗೆ ಮಾಡುವ ದ್ರೋಹ ಆಗುತ್ತೆ ರಾಮಾಚಾರಿ. ಅದಕ್ಕೆ ಚಾರು ಅತ್ತಿಗೆಗೆ ಎಲ್ಲ ವಿಷಯನೂ ಬಿಡಿಸಿ ಹೇಳಿಬಿಟ್ಟೆ ಅಂತ ಹೇಳ್ತಾನೆ. ಅದಕ್ಕೆ ರಾಮಾಚಾರಿ ಎಲ್ಲ ವಿಷಯ ಹೇಳಿಬಿಟ್ಟೆ ಅಂತ ಕೇಳ್ತಾನೆ. ಅದಕ್ಕೆ ಮುರಾರಿ ಅದನ್ನೇ ತಾನೇ ಹೇಳಿದ್ದು, ಕೇಳಿದ ಮೇಲೆ ಚಾರು ಅತ್ತಿಗೆ ಸುಮ್ಮನೆ ಇರ್ತಾರಾ, ನನ್ನನ್ನು ಕರ್ಕೊಂಡು ಸೀದಾ ಸೀತಾಲಕ್ಷ್ಮಿ ಮನೆಗೆ ಕರ್ಕೊಂಡು ಹೋದ್ರು. ಅಲ್ಲಿ ಹೋಗಿ ಸೀತಾಲಕ್ಷ್ಮಿಗೆ ಬೈದು ಅವಳಿಗೆ ಕಪಾಳಕ್ಕೆ ಹೊಡೆದು ಅಲ್ಲಿದ್ದ ಸೀತಾಲಕ್ಷ್ಮಿ ಮತ್ತು ನಿಮ್ಮಿಬ್ಬರ ಜೊತೆಗಿದ್ದ ಫೋಟೋಗಳನ್ನು ಸುಟ್ಟು ಹಾಕಿದ್ದು ಎಲ್ಲ ವಿಷಯಗಳನ್ನು ರಾಮಾಚಾರಿಯ ಮುಂದೆ ಹೇಳ್ತಾನೆ. ಆಗ ರಾಮಾಚಾರಿ ಮುರಾರಿ ಯಾಕೆ ಅಂತ ಕೆಲಸಗಳನ್ನ ಮಾಡೋಕ್ಕೆ ಹೋದ್ರಿ, ಯಾಕೆ ಅವ್ರ ಮನೆ ಅಡ್ರೆಸ್ ತೋರಿಸ್ದೆ, ನೀನು ನನಗೆ ಪರಿಸ್ಥಿತಿ ಅಂತ ಏನು ಅಂತ ಗೊತ್ತಿತ್ತು ತಾನೇ, ನೀನಾದರೂ ಪರಿಸ್ಥಿತಿನ ಅರ್ಥ ಮಾಡಿಸ್ಬೋದಿತ್ತಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮುರಾರಿ ರಾಮಾಚಾರಿ ಚಾರು ಹೊತ್ತಿಗೆ ಯಾರ ಮಾತನ್ನು ಕೇಳುವ ಪರಿಸ್ಥಿತಿಗೆ ಇರಲಿಲ್ಲ. ಅವರು ಅಷ್ಟು ಸಿಟ್ಟಿನಿಂದ ನನ್ನ ಜೊತೆ ಬಾ ಅಂತ ಹೇಳಿದಾಗ ನನಗೆ ಇಲ್ಲ ಅಂತ ಹೇಳೋಕ್ಕೆ ಆಗಲಿಲ್ಲ. ಅದಕ್ಕೆ ಬೇರೆ ದಾರಿನೇ ಇಲ್ಲದೆ ಅವ್ರ ಜೊತೆ ಹೋದೆ. ಅಲ್ಲಾಗಿದ್ದು ಹೇಳಿದೆ ತಾನೇ, ಅಲ್ಲಿ ಜಯಸಿಂಹ ಜೆ.ಕೆ ಇಬ್ಬರೂ ಇರಲಿಲ್ಲ. ಅವರಿಗೆ ಗೊತ್ತಾದ ಮೇಲೆ ಏನಾಗುತ್ತೋ ಏನೋ ಅಂತ ಹೇಳ್ತಾನೆ. ಇತ್ತ ಕಡೆ ಸೀತಾಲಕ್ಷ್ಮಿ ಮನೆಯಲ್ಲಿ ಜಯಸಿಂಹ ಮತ್ತು ಜೆ.ಕೆ ಮನೆಗೆ ಬಂದಾಗ ಸೀತಾಲಕ್ಷ್ಮಿ ತನ್ನ ರೂಮಿನಲ್ಲಿ ಬಾಗಿಲು ಹಾಕ್ಕೊಂಡು ಕುಳಿತಿರ್ತಾಳೆ. ಆಗ ಜಯಸಿಂಹ ಮಗಳೇ ಸೀತಾ ಏನು ಮಾಡ್ತಾ ಇದ್ದೀಯಾ, ಒಂದು ನಿಮಿಷ ಬಾಗಿಲು ತೆಗಿಯಮ್ಮ ಅಂತ ಹೇಳ್ತಿರ್ತಾರೆ. ಆಗ ಸೀತಾಲಕ್ಷ್ಮಿ ತಾಯಿ ಬಾಗಿಲು ತೆಗಿ, ಏನೇ ಇದ್ರೂ ಕೂತು ಮಾತಾಡೋಣ ಅಂತ ಹೇಳ್ತಾಳೆ. ಆಗ ಸೀತಾಲಕ್ಷ್ಮಿ ಎದ್ದು ಬಂದು ಬಾಗಿಲು ತೆಗಿತಾಳೆ. ಆಗ ಎಲ್ಲರೂ ಒಳಗೆ ಬರ್ತಾರೆ. ಆಗ ಜಯಸಿಂಹ ಮಗಳೇ ಯಾಕೆ ಇಂಥ ಕೆಲಸ ಮಾಡ್ತಾ ಇದೆಯಾ, ನೋಡು ಯಾಕೆ ಇಂತಹ ತಪ್ಪು ನಿರ್ಧಾರ ತಗೋತಾ ಇದೆಯಾ, ನಿನಗೆ ನಾನು ಇದ್ದೀನಿ ತಾನೇ, ನನ್ನ ಮಾತು ಕೇಳು ಅಂತ ಹೇಳ್ತಾನೆ. ಅದಕ್ಕೆ ಸೀತಾಲಕ್ಷ್ಮಿ ಏನು ನಿನ್ನ ಮಾತು ಕೇಳಬೇಕಾ, ನಿನ್ನ ಸುಳ್ಳು ಮಾತು ಕೇಳಿನೇ ನಾನು ಇವತ್ತು ಇಂಥ ಪರಿಸ್ಥಿತಿಗೆ ಕೂತಿರೋದು. ಏನು ಹೇಳಿದೆ ನೀನು, ರಾಮಾಚಾರಿ ನನ್ನ ಪ್ರೀತಿಸ್ತಾನೆ ಅಂತ ಹೇಳಿದೆ ತಾನೇ, ಅವನನ್ನು ನನಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದು ನೀನೇ ತಾನೇ, ಅವನು ನನ್ನನ್ನು ಪ್ರೀತಿಸ್ತಾನೆ ಅಂತ ಹೇಳಿದ್ದು ನೀನೇ ತಾನೇ, ಹೆಣ್ಣು ಕೇಳೋಕೆ ನಮ್ಮ ಮನೆಗೆ ಬರ್ತಾರೆ ಅಂತ ಹೇಳಿದ್ದು ನೀನೇ, ಅವನನ್ನು ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದು ನಿಜ, ಆದರೆ ಅವನೇ ಬಂದು ನನ್ನ ಮದುವೆ ಆಗ್ತಾನೆ ಅಂತ ಹೇಳಿದ್ದು ನೀನೇ ತಾನೇ, ಅವನಿಗೆ ಮದುವೆ ಆಗಿದೆ ಅನ್ನೋ ಸತ್ಯನ ನೀನು ನನಗೆ ಹೇಳಿಲೇ ಇಲ್ವಲ್ಲ ಡ್ಯಾಡ್, ಹೇಳು ಡ್ಯಾಡ್, ರಾಮಾಚಾರಿಗೆ ಮದುವೆ ಆಗಿದೆ ಅನ್ನೋ ಸತ್ಯ ನಿನಗೆ ಗೊತ್ತಿದ್ರು ನನಗೇಕೆ ಹೇಳಿಲ್ಲ ಡ್ಯಾಡ್ ಅಂತ ತುಂಬ ಕೋಪದಿಂದ ಕೇಳ್ತಾಳೆ. ಅದಕ್ಕೆ ಜಯಸಿಂಹ ಅಲ್ಲ ಮಗಳೇ, ನೀನು ರಾಮಾಚಾರಿ ತುಂಬ ಪ್ರೀತಿಸ್ತಾ ಇದ್ದೀನಿ, ಮದುವೆ ಆದರೆ ರಾಮಾಚಾರಿನೇ ಮದುವೆ ಆಗ್ತೀನಿ, ಅವನಿಲ್ಲ ಅಂದರೆ ನಾನು ಇರಲ್ಲ ಅಂತ ನಮಗೆ ಚಾಕು ತೋರಿಸಿ ಹೆದರಿಸಿದೆ ಅಲ್ವಾ, ಅದಕ್ಕೆ ರಾಮಾಚಾರಿ ಮದುವೆ ಆಗಿರೋ ವಿಷಯ ಏನಾದರೂ ಗೊತ್ತಾಗಿ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೋತಿ ಅಂತ ರಾಮಾಚಾರಿಗೆ ಇನ್ನೂ ಮದುವೆ ಆಗಿಲ್ಲ ಅಂತ ನಾನು ಸುಳ್ಳು ಹೇಳಿಬಿಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಮ್ಮ ಅಂತ ಹೇಳ್ತಾನೆ. ಅದಕ್ಕೆ ಸೀತಾಲಕ್ಷ್ಮಿ ಮೊದಲೇ ಅವನಿಗೆ ಮದುವೆ ಆಗಿದೆ ಅನ್ನೋ ಸತ್ಯನ ನನಗೆ ಹೇಳಿದಿದ್ರೆ ನನಗೆ ನಾನೇ ಸಮಾಧಾನ ಮಾಡ್ಕೋತಿದ್ದೆ ಅಲ್ವಾ ಡ್ಯಾಡ್, ಮದುವೆ ಆಗಿಲ್ಲ ಅಂತ ಸುಳ್ಳು ಹೇಳಿ ನನ್ನ ಮನಸ್ಸಲ್ಲಿರೋ ಆಸೆಗೆ ಇನ್ನಷ್ಟು ನೀರು ಹಾಕಿ ದೊಡ್ಡ ಮರ ಆಗೋ ಹಾಗೆ ಮಾಡಿದ್ರಲ್ಲ ಡ್ಯಾಡ್ ಅಂತ ಹೇಳ್ತಾಳೆ. ಅದಕ್ಕೆ ಜಯಸಿಂಹ ನಾನು ಸುಳ್ಳು ಹೇಳಬಾರ್ದಿತ್ತು, ನನ್ನ ಬುದ್ಧಿಗೆ ಅದೇನು ಮೆಟ್ಕೊಂಡಿತ್ತೋ, ಸತ್ಯ ಹೇಳಿದರೆ ನೀನು ಸುಲಭವಾಗಿ ತಗೋತೀಯ ಅಂತ ನನಗೆ ಕಾಮನ್ ಸೆನ್ಸ್ ಇರಲಿಲ್ಲ ನೋಡು, ನೀನೀಗ ನೇರಳವಾಗಿದೆಯಾ ತಾನೇ, ನನಗೆ ಅಷ್ಟೇ ಸಾಕು, ಇನ್ನು ಮೇಲಿಂದ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಹೇಳ್ತಾನೆ. ಅದಕ್ಕೆ ಸೀತಾಲಕ್ಷ್ಮಿ ಇನ್ಮೇಲೇ ಯೋಚನೆ ಮಾಡಬೇಕು ಡ್ಯಾಡ್ ಅಂತ ಜೋರಾಗಿ ಹೇಳ್ತಾಳೆ. ಅದಕ್ಕೆ ಎಲ್ರಿಗೂ ಗಾಬರಿ ಆಗುತ್ತೆ. ಅದಕ್ಕೆ ಜಯಸಿಂಹ ಏನಮ್ಮ ಹೇಳ್ತಾ ಇದೀಯ ಅಂತ ಕೇಳ್ತಾನೆ. ಅದಕ್ಕೆ ಸೀತಾಲಕ್ಷ್ಮಿ ಹೌದು ಡ್ಯಾಡ್, ಅವನು ಬೇರೆ ಯಾವಳನ್ನೋ ಕಟ್ಕೊಂಡಿದ್ರೆ ನಾನು ಸುಮ್ಮನೆ ಬಿಡ್ತಾ ಇದ್ದೆ, ನಾನೇ ದುಡುಕಿ ತಪ್ಪು ಮಾಡಿದ್ದೀನಿ ಅಂತ ಸೈಲೆಂಟಾಗಿ ಬಿಡ್ತಿದ್ದೆ, ಆದರೆ ಅವನು ಆ ಚಾರು ಗಂಡ, ಆ ಚಾರು ನನ್ನ ಪರಮ ಶತ್ರು ಅಂತ ಹೇಳ್ತಾಳೆ. ಅದಕ್ಕೆ ಅವಳ ತಾಯಿ ಅದಕ್ಕೇನು ಈಗ ಅಂತ ಕೇಳ್ತಾಳೆ. ಅದಕ್ಕೆ ಸೀತಾ ಅವನು ನನಗೆ ಬೇಕು ಡ್ಯಾಡ್, ಆ ರಾಮಾಚಾರಿ ನನಗೆ ಬೇಕು, ಯಾರೋ ಏನೋ ಹೇಳಲಿ, ಯಾರು ಏನೇ ಮಾಡಲಿ, ನಾನು ಮದುವೆ ಅಂತ ಆಗೋದಾದರೆ ಅದು ರಾಮಾಚಾರಿನೇ ಅಂತ ಹೇಳ್ತಾಳೆ. ಅದಕ್ಕೆ ಸೀತನ ತಾಯಿ ಅಲ್ಲ ಸೀತಾ, ಇಷ್ಟೆಲ್ಲ ಆದಮೇಲೂ ಅಂತ ಕೇಳ್ತಾಳೆ.
ಅದಕ್ಕೆ ಸೀತಾ ಇಷ್ಟೆಲ್ಲ ಆದಮೇಲೂ ನಾನು ಸುಮ್ಮನೆ ಇರಬೇಕಾ? ಅವಳು ಹೊಡೆದು ಬಡೆದು ನನ್ನ ಕ್ಯಾರೆಕ್ಟರ್ಗೆ ಅವಮಾನ ಮಾಡಿದ ಮೇಲೂ ನಾನು ಸುಮ್ಮನೆ ಇರಬೇಕಾ? ಇಲ್ಲ, ನಾನು ಸುಮ್ಮನೆ ಇರಲ್ಲ. ನಾನು ಮದುವೆ ಆಗಬೇಕು. ನನಗೆ ಗಂಡ ಬೇಕು. ನನಗೆ ಗಂಡ ಆಗೋನು ಆ ಚಾರುಲತಾ ಗಂಡ ರಾಮಾಚಾರಿನೇ ಆಗಿರಬೇಕು. ಎಸ್, ನನಗೆ ರಾಮಾಚಾರಿನೇ ಬೇಕು ಡ್ಯಾಡ್. ನನಗೆ ರಾಮಾಚಾರಿ ಜೊತೆಗೆ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಡಿ. ಇಲ್ಲ ಅಂದರೆ ನಾನು ಈಗಲೇ ಏನಾದರೂ ಮಾಡ್ಕೊಂಡು ಸತ್ತೋಗ್ತೀನಿ. ನಾನು ಆಸೆ ಪಟ್ಟು ರಾಮಾಚಾರಿ ಜೊತೆ ನಾನು ಬದುಕಬೇಕು. ಇಲ್ಲ ನಿಮ್ಮ ಕಣ್ಮುಂದೆ ಸತ್ತೋಗ್ಬೇಕಾ? ನೀವೇ ಡಿಸೈಡ್ ಮಾಡಿ ಅಂತ ಹೇಳ್ತಾಳೆ. ಅದಕ್ಕೆ ಜಯಸಿಂಹ, ಅಲ್ಲ ಮಗಳೇ, ಸಾಯೋ ಮಾತೆಲ್ಲ ಹೇಳ್ಬೇಡ ಮಗಳೇ. ಈಗೇನು ನಿನಗೆ ರಾಮಾಚಾರಿ ಜೊತೆ ಮದುವೆ ಮಾಡಿಸ್ಬೇಕು ಅಷ್ಟೇ ತಾನೇ? ಸರಿ ಅಂತ ಮಾತು ಕೊಟ್ಟು ನಾನು ನಿನಗೆ ರಾಮಾಚಾರಿ ಜೊತೆ ಮದುವೆ ಮಾಡಿಸ್ತೀನಿ ಆಯಿತಾ ಅಂತ ಹೇಳ್ತಾನೆ. ಈ ಕಡೆ ಚಾರು ಮನೆಯಲ್ಲಿ ಒಬ್ಬಳೇ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಅಲ್ಲಿಗೆ ರಾಮಾಚಾರಿ ಮತ್ತು ಮುರಾರಿ ಬರ್ತಾರೆ. ಆಗ ರಾಮಾಚಾರಿ, ರೀ ಚಾರು ಮೇಡಮ್ ಎಂಥ ಕೆಲಸ ಮಾಡಿದ್ರಿ ಗೊತ್ತಾ? ನೀವ್ಯಾಕ್ರಿ ಆ ಜಯಸಿಂಹನ ಮನೆಗೆ ಹೋದ್ರಿ? ನಿಮಗೆ ಈ ಥರ ವಿಷಯ ಗೊತ್ತಾದರೆ ನೀವು ಟ್ರಿಗರ್ ಆಗ್ತೀರಾ ಅಂತ ಅನ್ನೋದನ್ನೇ ನಿಮಗೆ ಸಮಸ್ಯೆ ಮಾಡ್ತೀರಾ ಅಂತಾನೆ ನಿಮ್ಮ ಹತ್ರ ಈ ವಿಷಯನ ಮುಚ್ಚಿಟ್ಟಿದ್ದು. ನೀವು ನೋಡಿದ್ರೆ ಅದೇ ಜಯಸಿಂಹನ ಮನೆಗೆ ಹೋಗಿದ್ದೀರಿ ರೀ. ಅವನು ಮನುಷ್ಯ ಅಲ್ಲ ರೀ, ಮನುಷ್ಯನ ಮುಕ್ಕೋಡು ಹಾಕೊಂಡಿರೋ ರಾಕ್ಷಸ. ಸರಿ, ಈ ವಿಷಯ ಮಾತಾಡೋಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಮೊದಲು ಇಲ್ಲಿಂದ ಹೊರಡಬೇಕು. ಮುರಾರಿ, ಮೊದಲು ಹೋಗಿ ಪ್ಯಾಕ್ ಆಗಿರೋ ಬ್ಯಾಗನ್ನು ತೊಗೊಂಡು ಬಾ ಹೋಗು ಅಂತ ಹೇಳ್ತಾನೆ. ಮೇಡಮ್, ಈಗೇನು ನೀವು ರೆಡಿ ಆಗೋದು ಬೇಡ. ಇದೇ ಸೀರೆಯಲ್ಲಿ ಬನ್ನಿ. ನಾವು ಇಲ್ಲಿರೋದು ಬೇಡ. ಮೊದಲು ಇಲ್ಲಿಂದ ಹೊರಟ್ಬಿಡೋಣ ಅಂತ ಹೇಳ್ತಾನೆ. ಮುರಾರಿ ಬ್ಯಾಗ್ನ ತೊಗೊಂಡು ಬರ್ತಾನೆ. ಆಗ ಚಾರು ಅವುಗಳನ್ನ ಬಿಸಾಕ್ತಾಳೆ. ಆಗ ರಾಮಾಚಾರಿ, ರೀ ಚಾರು ಮೇಡಮ್ ಏನು ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಚಾರು, ಏನು ಮಾಡೋಕೆ ಹೊಟ್ಟಿದ್ದೀಯಾ ನೀನು? ನಾವು ನಮ್ಮ ದೇಶ, ನಮ್ಮ ಭಾರತ ದೇಶದಲ್ಲಿ ತಾನೇ ಬದುಕ್ತಾ ಇದ್ದೀವಿ. ಬೇರೆ ದೇಶದಿಂದ ಬಂದು ಬದುಕೋರಿಗೆ ನೆಮ್ಮದಿಯಾಗಿ ಬದುಕೋಕೆ ಬಿಡೋದೇ ನಮ್ಮ ದೇಶ. ಅಂಥದ್ರಲ್ಲಿ ಅವನು ಯಾರೋ ಕೆಲಸಕ್ಕೆ ಬಾರದೇ ಇರೋನು ಕ್ರಿಮಿನಲ್ ನಮ್ಮನೆಗೆ ಬಂದು ನನ್ನ ಹತ್ರನೇ ನನ್ನ ಗಂಡನ ಬಿಟ್ಕೊಡು ಅಂತ ಕೇಳಿದಾಗ ನಾನು ಏನು ಮಾಡಿದೆ? ಸುಮ್ಮನೆ ಇರಬೇಕಾ? ನೀ ಹೇಳ್ದ ಹಾಗೆ ಅವನು ರಾಕ್ಷಸನೇ, ಅದನ್ನು ನಾನು ಒಪ್ಕೋತೀನಿ. ಆದರೆ ನಾನು ಚಾರುಲತಾ ನಿನ್ನ ಹೆಂಡತಿ ಅಂತ 100 ಜನ ರಾಕ್ಷಸರು ಬಂದರು ಅವ್ರು ಯಾರಿಗೂ ಹೆದರ್ಕೊಳ್ಳೋದೆ ಹೊರಡೋ ಧೈರ್ಯ ನನಗಿದೆ. ಅದೆಲ್ಲ ಬಿಡು. ನೀನು ಮಾಡಿದ್ದು ಸರಿನಾ? ಗಂಡ ಹೆಂಡತಿ ಸಂಬಂಧ ಅಂದರೆ ಏನು ಗೊತ್ತಾ ರಾಮಾಚಾರಿ? ಒಬ್ರಿಗೊಬ್ರು ಕೈ ಹಿಡಿದು 7 ಹೆಜ್ಜೆ ನಡೆಯುವಾಗಲೇ ಡಿಸೈಡ್ ಆಗೋಗುತ್ತೆ ರಾಮಾಚಾರಿ. ಅದು ಈ ಜನ್ಮಕ್ಕೆ ಮಾತ್ರ ಅಲ್ಲ, 7 ಜನ್ಮಕ್ಕೂ ಕಾಯ ವಾಚ ಮನಸ ನಾವಿಬ್ಬರೇ ಗಂಡ ಹೆಂಡತಿ ಅಂತ ನಮ್ಮಿಬ್ಬರಲ್ಲಿ ಯಾವುದೇ ಮುಚ್ಚುಮರೆ ಇರಬಾರ್ದು. ನಮ್ಮಿಬ್ಬರ ಸಂಬಂಧ ಹೇಗಿರಬೇಕು ಗೊತ್ತಾ? ಒಂದು ವೇಳೆ ಯಮಧರ್ಮ ರಾಜ ಬಂದರೂ ಒಬ್ಬರು ಪ್ರಾಣ ಬಿಟ್ಟು ಇನ್ನೊಬ್ಬರು ಪ್ರಾಣ ತೊಗೊಂಡು ಹೋಗೋಕ್ಕೆ ಕಷ್ಟ ಆಗಬೇಕು. ಹಾಗಿರಬೇಕು ನಮ್ಮ ಸಂಬಂಧ. ಆದರೆ ನೀನು ಏನು ಕೆಲಸ ಮಾಡಿಬಿಟ್ಟೆ ರಾಮಾಚಾರಿ? ಅದೇಗೆ ಎಷ್ಟು ದೊಡ್ಡ ವಿಷಯನ ನನ್ನಿಂದ ಮುಚ್ಚಿಟ್ಟೆ? ನೀನು ಇಷ್ಟು ದಿನ ನನ್ನ ಗಂಡನಿಗೆ ಏನೇ ಸಮಸ್ಯೆ ಆದರೂ ಅದನ್ನು ಸರಿ ಮಾಡೋಕ್ಕೆ ನಾನು ಜೊತೆಯಲ್ಲಿದ್ದೀನಿ ಅನ್ನೋ ಹೆಮ್ಮೆ ಗರ್ವ ನನ್ನಲ್ಲಿತ್ತು. ಆದರೆ ಇವತ್ತು ಅಂತ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ, ನಿಮಗೆ ಗೊತ್ತಾದರೆ ಅಂತ ಹೇಳುವಷ್ಟರಲ್ಲಿ ಚಾರು, ಗೊತ್ತಾದರೆ ನನ್ನ ಮನಸ್ಸಿಗೆ ನೋವಾಗುತ್ತೆ ಅಂತ ಯಾವುದು ಹೇಳ್ದೆ ನಿನ್ನ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದೆಯಾ? ನೀನು ಇಲ್ಲಿ ಒದ್ದಾಡ್ತಾ ಇದ್ದರೆ ನನ್ನ ಖುಷಿಯಾಗಿ ಇರ್ತೀನಿ ಅಂತ ನೀನು ಯೋಚನೆ ಮಾಡಬೇಕಾದ್ರೆ ಹೇಗೆ ಸಾಧ್ಯ ರಾಮಾಚಾರಿ? ಒಂದೇ ಒಂದು ಸಲ ಬಂದು ಚಾರು ಮೇಡಮ್ ಪರಿಸ್ಥಿತಿ ಹೀಗಿದೆ, ಏನು ಮಾಡಲಿ ಅಂತ ಕೇಳ್ಬೋದಾಗಿತ್ತಲ್ಲ ರಾಮಾಚಾರಿ? ಹೆಂಡತಿ ಅಂದರೆ ಬರೀ ಸುಖನ ಮಾತ್ರ ಹಂಚಿಕೊಳ್ಳೋ ಅರ್ಧಾಂಗಿ ಅಲ್ಲ. ಕಷ್ಟದ ಸಮಯದಲ್ಲೂ ನಿನ್ನ ಜೊತೆ ನಿಲ್ತೀನಿ ಅಂತ ಧೈರ್ಯ ಕೊಡೋ ಸಖಿ. ಬಂದಿರೋ ಸಮಸ್ಯೆಗೆ ಏನೇ ಪರಿಹಾರ ಕೊಡಬೇಕು ಅಂತ ಆಲೋಚನೆ ಮಂತ್ರಿ ನೀವು ಅಂತ ಯಾವಾಗಲೂ ಹೇಳ್ತಿದ್ದೆ ರಾಮಾಚಾರಿ ಅಂತ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಹಾಗಲ್ಲ, ಏನೂ ಇಲ್ಲ ಮೇಡಮ್ ಅಂತ ಹೇಳ್ತಾನೆ. ಅದಕ್ಕೆ ಚಾರು, ಇನ್ನೇಗೆ ರಾಮಾಚಾರಿ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ, ನಿಮ್ಗೆ ಏನು ವಿಷಯ ಹೇಳಿದೆ? ನಾನೇ ವಿಷಯ ಸರಿ ಮಾಡಬೇಕು ಅಂತ ಅಂದ್ಕೊಂಡೆ ಅಂತ ಹೇಳ್ತಾನೆ. ಆಗ ಚಾರು, ಹೇಗೆ ಸರಿ ಮಾಡಬೇಕು ಅಂತ ಅಂದ್ಕೊಂಡೆ? ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗೋ ನಿರ್ಧಾರ ಮಾಡಿದೆಯಲ್ಲ, ಆಗ ಒಂದು ಸಮಸ್ಯೆ ಅಂತ ಬಂದರೆ ಅದನ್ನು ಅಲ್ಲೇ ನಿಂತು ಹೋರಾಡಿ ಗೆಲ್ಲಬೇಕು. ಅದನ್ನು ಬಿಟ್ಟು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಮ್ಮ ದೇಶನ ಬಿಟ್ಟು ಪರಾರಿ ಆಗೋದಲ್ಲ ತಪ್ಪು ರಾಮಾಚಾರಿ. ಏನೇ ಆದರೂ ಸರಿ, ನಾನು ಹೆದರ್ಕೊಂಡು ಎಲ್ಲಿಯೂ ಓಡಿ ಹೋಗಲ್ಲ ಅನ್ನೋ ಗಟ್ಟಿತನ ನಮ್ಮಲ್ಲಿದ್ದರೆ ಸಾಕು ಅಂತ 100 ನರಿ ಬುದ್ಧಿ ಇರುವ ಜಯಸಿಂಹನಂತರು ಬಂದರೂ ಗೆದ್ದು ಬದುಕಿ ತೋರಿಸ್ಬೋದು ಅಂತ ನಾನು ನಿರ್ಧಾರ ಮಾಡಿ ಆಯಿತು. ಈ ಜಯಸಿಂಹ ಮಾತ್ರ ಅಲ್ಲ, ಅವ್ರ ಅಪ್ಪ, ತಾತ, ಮುತ್ತಾತ ಬಂದ್ರೂ ನನ್ನ ರಾಮಾಚಾರಿನ ಬಿಟ್ಕೊಡೋ ಮಾತೇ ಇಲ್ಲ. ಅಥವಾ ಅವನ ನೋಡೇ ಬಿಡೋಣ. ಮುರಾರಿ ಬ್ಯಾಗ್ ತೊಗೊಂಡು ಒಳಗೆ ಇಡು ಅಂತ ಹೇಳ್ತಾಳೆ. ಇತ್ತ ಕಡೆ ಜಯಸಿಂಹ ಮನೆಯಲ್ಲಿ ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಅಲ್ಲಿಗೆ ಜೇಕೆ ಬಂದು, ಇದೇನು ಬಾವ ನಿನ್ನ ಹಣೆ ಬರ ಈ ಥರ ಆಗೋಯ್ತಲ್ಲ? ಪಾಪ ನೀವು ಶಕುನಿ ಅಲ್ಲ, ಸಿಂಹ ಥರ ಹೋರಾಡ್ತಿದ್ರಿ. ಅಲ್ಲಿ ಆ ರಾಮಾಚಾರಿ ಅಮಾಯಕನ ಥರ ವೇಷ ಹಾಕ್ಕೊಂಡು ಏನೂ ಗೊತ್ತಿಲ್ಲದೆ ಇರೋ ಥರ ನಮ್ಮ ಸೀತಾಲಕ್ಷ್ಮಿನ ಇವತ್ತು ನೋಡೋದಕ್ಕೆ ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗಿ ಹಿಂದೆ ಅವನ ಹೆಂಡ್ತಿನ ಚೂ ಬಿಟ್ಟು ಇಲ್ಲಿಗೆ ಕಳಿಸಿ ಎಲ್ಲ ರಾಧಾಂತ ಮಾಡಿದ್ನಲ್ಲ. ಅವನು ಎಷ್ಟು ಖತರ್ನಾಕ್ ಆಗಿರಬೇಡ ಬಾವಾಜಿ. ನೀವು ಯಾರು? ಸಿಂಹ, ಬರೀ ಸಿಂಹ ಅಲ್ಲ, ಸೋಲು ಅನ್ನೋದು ನಿಮ್ಮ ಹತ್ರ ಬರದೇ ಇರೋ ಥರ ಗೆದ್ದು ಗೆಲುವು ಮಾತ್ರ ನಿಮಗೆ ಸ್ವಂತ ಅನ್ನೋ ರೇಂಜಿನಲ್ಲಿ ಯಾವಾಗಲೂ ಜಯ ಅಂದ್ಕೊಂಡಿರೋ ಜಯಸಿಂಹ ಅಂತ ಇಷ್ಟು ದಿನ ನಾನು ತಪ್ಪಾಗಿ ತಿಳ್ಕೊಂಡು ಬಿಟ್ಟಿದ್ದೆ ಅಲ್ಲ ಬಾವಾಜಿ. ನೀವು ಸೀತಾಲಕ್ಷ್ಮಿಗೆ ಏನು ಅಂತ ಪ್ರಾಮಿಸ್ ಮಾಡಿದ್ರಿ? ರಾಮಾಚಾರಿ ಜೊತೆಗೆ ನಿನ್ನ ಮದುವೆನ ಮಾಡಿಸ್ತೀನಿ ಅಂತ ತಾನೇ? ಪಾಪ ನಮ್ಮ ಸೀತಾಲಕ್ಷ್ಮಿ ನಿಮ್ಮ ಮಾತನ್ನು ನಂಬ್ಕೊಂಡ್ಬಿಟ್ಟು ಕನಸು ಕಾಣ್ತಾ ಕನಸಿನ ಲೋಕದಲ್ಲಿ ಆರಾಮಾಗಿ ತೇಲ್ತಾ ಇದ್ಲು. ನೀವು ಆರಾಮಾಗಿ ಕೂತ್ಕೊಂಡಿದ್ದೀರಾ ಬಾವಾಜಿ.
ನಮ್ಮ ಸೀತಾಲಕ್ಷ್ಮಿ ಆಸೆನ ನೀವು ನಿಜವಾಗ್ಲೂ ಈಡೇರಿಸ್ತೀರಾ ಅಥವಾ ಅವಳು ಕನಸು ಕನಸಾಗಿ ಉಳಿದು ಬಿಡುತ್ತಾ? ಅಲ್ಲ, ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಸೀತಾಲಕ್ಷ್ಮಿ ಇಷ್ಟಪಟ್ಟಿದ್ದು ಹುಡುಗ ಅಂತಿಂಥ ಹುಡುಗ ಅಲ್ಲ ಬಾವಾಜಿ. ಆಲ್ರೆಡಿ ಮದುವೆಯಾಗಿ ಅವನ ಹೆಂಡತಿ ಜೊತೆ ಸಂಸಾರ ಮಾಡ್ತಿರೋ ರಾಮಾಚಾರಿನ ಅವನ ಹೆಂಡತಿನ ಬಿಟ್ಟು ಬಂದು ನಮ್ಮ ಸೀತಾಲಕ್ಷ್ಮಿನ ಮದುವೆ ಆದರೆ ರಾಮಾಚಾರಿ ಹೆಂಡತಿ ಸುಮ್ಮನೆ ಬಿಡ್ತಾಳಾ? ಹೆಂಡತಿ ಅಂದರೆ ಎಂಥ ಹೆಂಡತಿ? ಬೆಂಕಿ ಅಂತ ಅಲ್ಲ, ಬೆಂಕಿ ಇಡೋ ಹೆಂಡತಿ, ಗಂಡನಿಗೆ ಬೆಂಗಾಲಾಗಿರುವ ಹೆಂಡತಿ. ಆ ಬೆಂಕಿನ ತಡೆದು ಅವಳು ಗಂಡನ ಹಿಡಿದು ನಮ್ಮ ಸೀತಾಲಕ್ಷ್ಮಿ ಗಂಟು ಹಾಕೋಕೆ ನಿನ್ನ ಕೈಲಾಗುತ್ತಾ ಬಾವಾಜಿ? ಅಯ್ಯೋ, ಆಗುತ್ತೆ ಅಂತ ನಿಮಗೆ ಓವರ್ ಕಾನ್ಫಿಡೆನ್ಸ್. ಇವತ್ತಿನ ದಿನ ನಮಗೆಲ್ಲ ಇಂತಹ ಪರಿಸ್ಥಿತಿ ತಂದುಬಿಟ್ಟಿದ್ದೀರಾ ಬಾವಾಜಿ. ನೀವು ಸಿಂಹ ಗರ್ಜನೆ ಅಂದ್ಕೊಂಡು ಆರ್ಭಟ ಮಾಡ್ತಿದ್ದೀರಾ ಅಷ್ಟೇ. ಆದರೆ ರಾಮಾಚಾರಿ ಮನೆಯವರು ಮೌನವಾಗಿದ್ದುಕೊಂಡೇ ನಮ್ಮ ಮನೇನ ಸ್ಮಶಾನ ಮೌನ ಮಾಡಿಬಿಟ್ರು. ಆ ಚಾರು ಇಲ್ಲಿಗೆ ಬಂದು ಸುಟ್ಟು ಹಾಕಿದ್ದು ಬರೀ ಫೋಟೋಗಳನ್ನು ಅಲ್ಲ ಬಾವಾಜಿ. ನಮ್ಮ ಸೀತಾಲಕ್ಷ್ಮಿ ರಾಮಾಚಾರಿ ಮೇಲೆ ಇಟ್ಟಿರೋ ಪ್ರೀತಿ, ಅವಳ ಆಸೆ, ಕನಸು, ನಂಬಿಕೆ ಎಲ್ಲ ಸುಟ್ಟು ಬೂದಿ ಮಾಡಿಬಿಟ್ಲು. ಇಷ್ಟೆಲ್ಲ ಆದರೂ ಅದರ ಒಂದು ಕಿಡಿನೂ ನಿಮ್ಮ ಕಡೆ ತಾಗೇ ಇಲ್ಲ ಅನ್ನೋ ರೇಂಜಿನಲ್ಲಿ ಕುಳಿತಿದ್ದೀರಲ್ಲ, ಅದು ಹೆಂಗೆ ಬಾವಾಜಿ? ಅದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ರಕ್ತ ಕೊತ ಅಂತ ಕುದೀತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಜಯಸಿಂಹ, ಜೇಕೆ ಮೊದಲು ಅವನಿಗೆ ಒಂದು ಫೋನ್ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ಜೇಕೆ, ಯಾರಿಗೆ ಬಾವಾಜಿ ಅಂತ ಕೇಳ್ತಾನೆ. ಅದಕ್ಕೆ ಜಯಸಿಂಹ, ಇನ್ಯಾರಿಗೆ? ರಾಮಾಚಾರಿಗೆ ಅಂತ ಹೇಳ್ತಾನೆ. ಅದಕ್ಕೆ ಜೇಕೆ, ನಾವು ರಾಮಾಚಾರಿಗೆ ಫೋನ್ ಮಾಡಲೇಬೇಕಾ ಅಂತ ಕೇಳ್ತಾನೆ. ಅದಕ್ಕೆ ಜಯಸಿಂಹ, ಹೇಳಿದಷ್ಟು ಮಾಡು ಅಷ್ಟೇ ಅಂತ ಹೇಳ್ತಾನೆ. ಅದಕ್ಕೆ ಜೇಕೆ ಸರಿ ಅಂತ ರಾಮಾಚಾರಿಗೆ ಕಾಲ್ ಮಾಡ್ತಾನೆ. ಈತ ಮನೆಯಲ್ಲಿ ರಾಮಾಚಾರಿ ವಿಚಾರ ಮಾಡುತ್ತಾ ನಿಂತ್ಕೊಂಡಿರ್ತಾನೆ. ಆಗ ಮುರಾರಿ ಬಂದು, ಫೋನ್ ಬಂದಿದೆ ತಗೋ ರಾಮಾಚಾರಿ ಅಂತ ಕೊಡ್ತಾನೆ. ಆಗ ರಾಮಾಚಾರಿ ಇವನೇ ಕಾಲ್ ಮಾಡ್ತಿದ್ದಾನೆ ಅಂತ ಕಾಲ್ ಕಟ್ ಮಾಡ್ತಾನೆ. ಆಗ ಜೇಕೆ, ನನ್ನ ಕಾಲ್ ಕಟ್ ಮಾಡ್ತಾ ಇದ್ದೇನಲ್ಲ, ಮತ್ತೆ ಟ್ರೈ ಮಾಡ್ತೀನಿ ಅಂತ ಮತ್ತೆ ಕಾಲ್ ಮಾಡ್ತಾನೆ. ಆಗ ರಾಮಾಚಾರಿ ಪದೇ ಫೋನ್ ಮಾಡ್ತಾ ಇದ್ದಾರೆ, ಏನು ಮಾಡಲಿ ಈಗ ನಾನು ಅಂತ ಮುರಾರಿಗೆ ಕೇಳ್ತಾನೆ. ಆಗ ಮುರಾರಿ, ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಏನಾದರೂ ಕಿತಾಪತಿ ಮಾಡೇ ಮಾಡ್ತಾರೆ, ಮೊದಲು ಫೋನ್ ಸ್ವಿಚ್ ಆಫ್ ಮಾಡು ಅಂತ ಹೇಳ್ತಾನೆ. ಆಗ ಚಾರು ಬಂದು ರಾಮಾಚಾರಿ ಕೈಲಿದ್ದ ಮೊಬೈಲ್ನ ಕಸಿದುಕೊಳ್ತಾಳೆ. ಆಗ ರಾಮಾಚಾರಿ, ಚಾರು ಮೇಡಮ್ ಏನು ಮಾಡ್ತಾ ಇದ್ದೀರಾ ನೀವು ಅಂತ ಕೇಳ್ತಾನೆ. ಅದಕ್ಕೆ ಚಾರು, ಸುಮ್ಮನೆ ಇರು ಅಂತ ಕೈ ಸನ್ನೆ ಮಾಡಿ ಕಾಲ್ ರಿಸೀವ್ ಮಾಡಿ, ಹಲೋ, ಯಾರು ಮಾತಾಡ್ತಾ ಇರೋದು ಅಂತ ಕೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ. ಧನ್ಯವಾದಗಳು.